ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಪ್ರಕರಣದಲ್ಲಿ ಆತನನ್ನ ಏನು ಮಾಸ್ ಮ್ಯಾನ್ ಅಂತ ಅರೆಸ್ಟ್ ಮಾಡಿದ್ದಾರೆ. ಹಿಂದಿನ ಕಾಣದ ಕೈಗಳು ಯಾರು ತನಿಖೆ ನಡೀತಾ ಇದೆ. ನಮ್ಮ ಒತ್ತಾಯ ಏನಾಗಿರುತ್ತೆ? ಕಳೆದ ಒಂದು ತಿಂಗಳಿಂದ ಮಾಧ್ಯಮಗಳಿರ್ಬೋದು, ಸಾಮಾಜಿಕ ಜಾಲತಾಣಗಳಿರ್ಬೋದು, ಅಲ್ಲಿ ಯೂಟ್ಯೂಬರ್ಸ್ ಇರ್ಬೋದು, ಇನ್ಸ್ಟಾ ರೀಲ್ಗಳಿರ್ಬೋದು, ಫೇಸ್ಬುಕ್ ಇರ್ಬೋದು, ಎಕ್ಸ್ ಪ್ಲಾಟ್ಫಾರ್ಮ್ ಇರ್ಬೋದು, ಎಲ್ಲ ಕಡೆನೂ ಕೂಡ ಧರ್ಮಸ್ಥಳದೇ ಚರ್ಚೆ ಆಗ್ತಿದೆ. ಒಂದು ರೀತಿ ಅಲ್ಲಿ ಒಂದೊಂದು ಪಾಯಿಂಟಲ್ಲೂ ಗುಂಡಿ ಆಗದಾಗಲೂ ಕೂಡ ಅದು ಲೈವ್ ಕವರೇಜ್ ನಡೀತಾ ಇದೆ. ಆದರೆ ಒಂದು ಕಡೆನೂ ಕೂಡ ತಲೆಬುರುಡೆ ಬಿಡಿ ಸಣ್ಣ ಮೂಳೆನೂ ಸಿಗಲಿಲ್ಲ. ಆದರೆ ಈಗ ಹೊರಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದರೆ, ಇದೆಲ್ಲ ಒಂದು ವ್ಯವಸ್ಥಿತವಾದಂಥ ಪಿತೂರಿ, ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಎಷ್ಟು ಆಗ್ತಾ ಇದೆ. ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ, ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ತಮಿಳುನಾಡು ಕೂಡ ಲಿಂಕ್ ಆಗಿರೋದ್ರಿಂದ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ರಾಜ್ಯಸಭೆಯಲ್ಲಿರುವಂತಹ ಅವರ ಸದಸ್ಯ ಬಹುಶಃ ಸಂತೋಷ್ ಕುಮಾರ್ ಇರಬೇಕು, ಅವರು ಲೆಟರ್ನ ಬರೆದಿದ್ರು ಹೋಮ್ ಮಿನಿಸ್ಟ್ರಿಗೆ. ಹೈದರಾಬಾದ್ನಲ್ಲಿ SDPIನವರು ಪ್ರೊಟೆಸ್ಟನ್ನು ಮಾಡಿದರು. ಅಲ್ ಜಜೀರಾ ಚಾನೆಲ್ನಲ್ಲಿ ಇದ್ರ ಬಗ್ಗೆ ವರದಿ ಪ್ರಕಟವಾಯಿತು. ಇದನ್ನೆಲ್ಲ ನೋಡಿದರೆ ಇದೊಂದು ದೊಡ್ಡ ಲಾರ್ಜರ್ ಕಾನ್ಸ್ಪಿರಸಿ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇದು ಕೇವಲ SIT ತನಿಖೆಯಿಂದ ಸಾಲ್ವ್ ಆಗಲ್ಲ ಅಂತ ಆಗುವಂಥ ಪ್ರಕರಣ ಅಲ್ಲ ಅನ್ನೋದನ್ನು ಮನಗಂಡು NIAಗೆ, ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಈಗ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ? ಈ SDPI ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ? ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಯಾಕೆ ಇದಕ್ಕೆ ಬರ್ತಾರೆ? ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟ್ರನ್ನ ಬರೆದುಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ? ಯಾಕೆ ಎಲ್ಲರೂ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತೇಳಿ ಹೇಳ್ತಿದ್ದವರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ. ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷ್ಯಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ? ಈ ಒಂದು ಮಾಸ್ ಮ್ಯಾನ್ ಇರ್ಬೋದು, ಆ ಸುಜಾತಾ ಭಟ್ ಇರ್ಬೋದು, ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ ಇವತ್ತು. ಹಾಗಿರ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾದಂಥ ಪಿತೂರಿ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ರಿಗೂ. ಎಲ್ಲರ ಕಣ್ಣೆದುರುಗಡೆ ಇವತ್ತು ಸತ್ಯ ಸಂಗತಿ ಬಯಲಾಗಿದೆ ಇವತ್ತು. ಈ ಹಿನ್ನೆಲೆಯಲ್ಲಿ ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರದ್ದು ಪ್ರೊಟೆಸ್ಟ್ ನಡೆದಿರೋದ್ರಿಂದ, SDPI ಅವರು ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಇವರ ಉದ್ದೇಶ ಶುದ್ಧಿಯ ಬಗ್ಗೆ ಬಲವಾದ ಅನುಮಾನಗಳಿದ್ದಾವೆ. ಹಾಗೆ ಇದು ಜನಸಾಮಾನ್ಯರಲ್ಲೂ ಕೂಡ ಯಾಕೆ SDPIಗೂ ಇದಕ್ಕೂ ಏನು ಸಂಬಂಧ ಇದೆ? ಧರ್ಮಸ್ಥಳಕ್ಕೂ ನಂಬಿಕೆ ಹೊಡೆಯುವಂಥ ಕೆಲಸಕ್ಕೆ SDPI ಯಾಕೆ ಮುಂದಾಗ್ತಾ ಇದೆ? ಹಾಗಾಗಿ ಇವತ್ತು ಇದನ್ನು NIA ತನಿಖೆಗೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ. ಈಗ ಆತ ವ್ಯಕ್ತಿ ಏನಿದ್ದಾನೆ, ನನಗೆ 2 ಲಕ್ಷ ಮತ್ತು ತಲೆಬುರುಡೆಯನ್ನು ತಂದು ಕೊಟ್ಟರು, ಹಾಗಾಗಿ ಮಾಡಿದೆ ಅಂತ ಹೇಳ್ತಾರೆ. ಅಂಥವ್ರನ್ನ ಬಂಧಿಸೋದಕ್ಕೆ ಒತ್ತಾಯವನ್ನು ಮಾಡ್ತೀರಾ ಅಂತೇಳಿ ತನಿಖೆ ಮಾಡಿ. ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. NIAಗೆ ನೀವು ಕೊಟ್ಟರೆ ಎಲ್ಲ ಸತ್ಯ ಸಂಗತಿಗಳು ಹೊರಗಡೆ ಬರ್ತವೆ. ಬಂಧಿಸುವಂಥದ್ದು ಈಗ ಹಿಂದೆ ಕಾಣದ ಕೈಗಳು ಏನಿದ್ದಾವೆ ಟೈಮ್ ತಗೋತಾ ಇದೆ, ತಪ್ಪಿಸ್ಕೊಳ್ಳಲ್ವಾ ಅವರು ಅಂತೇಳಿ, ಸಾಕ್ಷ್ಯಗಳನ್ನ ನಾಶ ಮಾಡಲ್ವಾ ಅಂತೇಳಿ. ಸಾಕ್ಷ್ಯನೇ ಇಲ್ಲ, ನಾಶ ಮಾಡೋದು ಇನ್ನೆಲ್ಲಿಂದ ಬಂತು? ಈಗ ಒಬ್ಬೊಬ್ಬರು ಅವರಾಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಹಾಗಾಗಿಯೇ ಒಂದು ವಿಸ್ತೃತವಾದಂತಹ ಬೇರೆ ಬೇರೆ ರಾಜ್ಯಗಳು ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ತನಿಖೆಯ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ NIAಗೆ ಅದನ್ನು ಈ ಕೇಸನ್ನು ಹ್ಯಾಂಡ್ ಓವರ್ ಮಾಡಬೇಕು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.